ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವಿವಾಗ ಮಡಿಕೇರಿಯ ಮುಂದಿನ ವಿಡಿಯೋ ನೋಡ್ತಾ ಇರೋಂಥದ್ದು. ಸೊ ನಾವು ಗೋಲ್ಡನ್ ಟೆಂಪಲ್ ಹತ್ರ ಹೋಗ್ಬಿಟ್ಟು ಬಂದು ಇಲ್ಲಿ ಊಟ ಮಾಡಿಕೊಂಡು ಈಗ ಇಲ್ಲಿಂದ ಸಿದ್ದಾಪುರ ರೂಟು ದುಬಾರೆಗೆ ಹೋಗುವಂಥದ್ದು. ಇದು ಗುಡ್ಡೆ ಹೊಸೂರು ಸರ್ಕಲ್. ಇದು ಈಗ ಗುಡ್ಡೆ ಹೊಸೂರಿಂದ ಸೀದಾ ನಾವು ದುಬಾರೆ ಎಲಿಫೆಂಟ್ ಕ್ಯಾಂಪಿಗೆ ಹೋಗ್ತಾ ಇರೋವಂಥದ್ದು. ಈ ದುಬಾರೆ ಏನು ಕ್ಯಾಂಪ್ ಇದೆ, ಇದು ಕುಶಾಲನಗರದಿಂದ 15 ಕಿಲೋಮೀಟ್ರ್ ಆಗುತ್ತೆ. ನೋಡ್ಬೋದು, ಇಲ್ಲೊಂದು ಬ್ರಿಡ್ಜ್ ಬರುತ್ತೆ. ನಾನು ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕಿದ್ದೆ. ಈ ಹ್ಯಾಂಗಿಂಗ್ ಬ್ರಿಡ್ಜು ತುಂಬ ಫೇಮಸ್ಸು. ಈಗ ದುಬಾರೆ ಎಂಟ್ರ್ ಆಗ್ತಿರೋಂಥದ್ದು. ದುಬಾರೆ ಕ್ಯಾಂಪು ನಾವು ಹೋದಾಗ ಸಂಜೆ ಆಗಿತ್ತು, ಸೊ ಕ್ಲೋಸ್ ಆಗಿತ್ತು. ಬಟ್ ನನ್ನ ಮುಂದಿನ ವೀಡಿಯೋದಲ್ಲಿ, ಅಂದರೆ ಇದೇ ವಿಡಿಯೋ ಮುಂದೆ ನಾನು ಕೆಲವೊಂದನ್ನ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ಮೊದಲು ಹೋಗಿದ್ದನ್ನು. ಸೊ ಇದು ಸ್ವಲ್ಪ ಅಪ್ಲೋಡ್ ಮಾಡೋದು ಲೇಟ್ ಆಯಿತು ಆ್ಯಕ್ಚುಲಿ. ಇದು ಪಾರ್ಟ್ 2 ವಿಡಿಯೋ. ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಇಲ್ಲಿ ಕಾವೇರಿ ನದಿ ಏನಿದೆ, ಇಲ್ಲಿಂದ ದಾಟ್ಕೊಂಡು ಹೋಗಬೇಕು. ಇಲ್ಲಿ ರಿವರ್ ರಾಫ್ಟಿಂಗ್ ಎಲ್ಲ ಇರುತ್ತೆ. ಆ ಕಡೆ ದಂಡೆನಲ್ಲಿ ಕ್ಯಾಂಪ್ ಇರುವಂಥದ್ದು. ಸೊ ಅಲ್ಲಿಗೆ ನಡ್ಕೊಂಡೇ ಹೋಗ್ಬೋದು, ಇಲ್ಲ ಬೋಟ್ ಮುಖಾಂತರನೂ ಸಹ ಹೋಗ್ಬೋದು. ನಡ್ಕೊಂಡು ಹೋಗೋದಾದರೆ ಆ ಕಡೆ ಏನು ಝೂಮ್ ಮಾಡಿ ತೋರಿಸ್ತೀನಿ, ಅಲ್ಲಿ ಮೂಟೆಗಳನ್ನೆಲ್ಲ ಹಾಕಿ ನಡ್ಕೊಂಡು ಹೋಗೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ನೀರು ಕಮ್ಮಿ ಇದ್ದಂಗೆ ಅಷ್ಟೇ ನಡ್ಕೊಂಡು ಹೋಗ್ಬೋದು, ಬೇರೆ ಟೈಮಲ್ಲೆಲ್ಲ ನಾವು ಬೋಟಿಂಗ್ಗೆ ಹೋಗ್ಬೇಕಾಗುತ್ತೆ. ಸೊ ಕ್ಲಿಪ್ಪಿಂಗ್ಸ್ ಜಾಸ್ತಿ ಇಲ್ಲ, ಹಂಗಾಗಿ ನಾನು ರೀಲ್ಸಿಗೆ ಮಾಡಿರೋ ಕ್ಲಿಪ್ಪಿಂಗ್ನೇ ಆಗ್ತಿರೋವಂಥದ್ದು. ಇಲ್ಲಿ ಸಂಜೆ ಮೇಲೆ ಹೋದರೆ ಕ್ಲೋಸ್ ಆಗುತ್ತೆ. ಸಾಧ್ಯ ಆದಷ್ಟು ಬೆಳಗ್ಗೆ ಟೈಮ್ ಹೋದ್ರೇ ಚೆಂದ. ಇನ್ನು ಇದು ಯಾವಾಗ ಓಪನ್ ಇರುತ್ತೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ಲು ಡೀಟೇಲ್ ಆಗಿ ನಾನು ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು ಇಲ್ಲೆಲ್ಲ ಎಷ್ಟು ಬೋಟ್ಗಳಿದೆ ಅಂತ. ಏನು ಝೂಮ್ ಮಾಡಿ ತೋರಿಸ್ತೇನಲ್ಲ, ಅಲ್ಲಿಂದ ಹೋದ್ರೇ ಕ್ಯಾಂಪು ತುಂಬ ಹತ್ರದಲ್ಲೇ ಇರುವಂಥದ್ದು. ಆ ಕಡೆ ಮತ್ತು ಅಲ್ಲಿ ಆನೆಗಳಿಗೆಲ್ಲ ನಾವೇ ಫುಡ್ಡನ್ನು ಕೊಡ್ಬೋದು, ಅದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ನಾವು ದುಬಾರೆ ಎಲ್ಲ ನೋಡಿಕೊಂಡು ಇವಾಗ ವಿರಾಜಪೇಟೆಗೆ ಬರುವಂಥದ್ದು. ಸೊ ನಾವು ಇಲ್ಲಿ ಹಾಲ್ಟ್ ಆಗಿಬಿಟ್ಟು ಬೆಳಗ್ಗೆ ಎದ್ದು ನಾಗರಹೊಳೆ ಮತ್ತು ಏನು ಇರ್ಪು ಫಾಲ್ಸ್ ಇದೆ ಅದನ್ನೆಲ್ಲ ನೋಡೋಕೆ ಹೋಗ್ತೀವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಾಧ್ಯ ಆದಷ್ಟು ಶೇರ್ ಮಾಡಿ. ನಮಗೆ ಊಟದ ವ್ಯವಸ್ಥೆ ಎಲ್ಲ ಇಲ್ಲೇ ಆಗಿದ್ದು. ಸೊ ನಾವಿಲ್ಲಿ ಊಟ ಮಾಡಿಕೊಂಡು ಸೀದಾ ರೂಮ್ಗೆ ಹೋಗ್ತಿರೋಂಥದ್ದು. ನಾವು ಉಳ್ಕೊಂಡಿದ್ದಂತಹ ರೂಮ್ ಇದೇನೆ, ಫಾರ್ಚೂನ್ ಇನ್ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಕ್ಲೀನಾಗಿ ಮೇಂಟೈನ್ ಮಾಡಿದರು. ನೋಡ್ಬೋದು ಈಗ ಎಷ್ಟು ಜನ ರೂಮ್ ಒಳಗಡೆ ಹೋಗ್ತಿರೋವಂಥದ್ದು. ನಾವು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಏನು ಮುಂದಿನ ಏನು ಟ್ರಿಪ್ ಇದೆ ಅದನ್ನು ಕಂಟಿನ್ಯೂ ಮಾಡ್ತೀವಿ. ನಮಗೆ ಉಳ್ಕೊಳ್ಳೋಕೆ ಕೊಟ್ಟಿದ್ದಂಥ ರೂಮ್ ನಂಬರ್ 109. ನಾನು ನಮ್ಮ ಫ್ರೆಂಡು ಅಭಿ ಉಳ್ಕೊಂಡಿದ್ದು. ನೋಡ್ಬೋದು AC TV ಎಲ್ಲ ಇತ್ತು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಾಧ್ಯ ಆದಷ್ಟು ವಿಡಿಯೋನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.